ಬಗೆದಷ್ಟು ಬಯಲಾಗ್ತಾ ಇದೆ ಕಿಲ್ಲರ್ ಡಾಕ್ಟರ್ ಮಹೇಂದ್ರನ ಕತೆ. ಡಾಕ್ಟರ್ ಕೃತಿಕಾ ಕೊಲೆಗೆ ಈ ಮಹೇಂದ್ರ ಪ್ಲಾನ್ ಮಾಡಿದ್ದ, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದ? ಮಾರತ್ಹಳ್ಳಿ ಪೊಲೀಸರು ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸ್ವತಃ ತಾನೇ ಅನಸ್ತೇಷಿಯಾವನ್ನ ಖರೀದಿ ಮಾಡಿ ತಂದಿದ್ದ ಮಹೇಂದ್ರ. ತನಗೆ ಅನಸ್ತೇಷಿಯಾ ಬೇಕು ಅಂತ ಮಹೇಂದ್ರ ಕೇಳಿದ್ದ, ಕೊಡಲು ಸಾಧ್ಯವಿಲ್ಲ ಎಂದಾಗ ನಾನು ಡಾಕ್ಟರ್ ಅಂತ ಹೇಳಿ ತನಗೆ ಅನಸ್ತೇಷಿಯಾ, ತನಗೆ ಟ್ರೀಟ್ಮೆಂಟ್ಗೆ ಬೇಕು ಅಂತ ಖರೀದಿ ಮಾಡ್ಕೊಂಡು ಬಂದಿದ್ದ. ಯಾವ ಶಾಪ್ನಲ್ಲಿ ಖರೀದಿ ಮಾಡಿದ್ದ, ಹೇಗೆ ಖರೀದಿ ಮಾಡ್ಕೊಂಡು ತಂದಿದ್ದ, ಎಲ್ಲ ವಿವರ ಲಭ್ಯ ಆಗ್ತಾ ಇದೆ. ಕಿರಾತಕ ಡಾಕ್ಟರ್, ಪತ್ನಿಯನ್ನ ಕೊಂದ ಕಿರಾತಕ ಡಾಕ್ಟರ್, ಸೈಕೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೋಗಿ ತಾನೇ ಅನಸ್ತೇಷಿಯಾವನ್ನ ತಗೊಂಡು ಬಂದಿದ್ದ. ನೋವಿನಿಂದ ಬಳಲುತ್ತಾ ಮನೆಯಲ್ಲಿ ಕೃತಿಕಾ ಮಲಗಿದ್ಲು ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಹೋಗ್ಬಿಟ್ಟು ಐವಿ ಮೂಲಕ ಆಕೆಗೆ ಅನಸ್ತೇಷಿಯಾ ನೀಡಿದ್ದ. ಆಕೆಗೆ ಶುಗರ್ ಲೆವೆಲ್ ಲೋ ಆಗೋ ಹಾಗೆ ಸಾಕಷ್ಟು ದಿನಗಳಿಂದಾನೇ ಈತ ಮೆಡಿಸಿನ್ ಕೊಡ್ತಾ ಬಂದಿದ್ದ. ಅನಂತರ ನೋವಿನಿಂದ ಮಲಗಿದ್ದಂತಹ ಕೃತಿಕಾಗೆ ಅನಸ್ತೇಷಿಯಾ ಕೊಟ್ಟಿದ್ದ. ಬೆಳಗ್ಗೆ 7 ಸಮಯದಲ್ಲಿ ಆಕೆ ಜೀವಂತ ಇರಲಿಲ್ಲ. ರಾತ್ರಿ ಹೋಗ್ಬಿಟ್ಟು ಕಾಲಿಗೆ ಐವಿ ಹಾಕಿ, ಕಾಲಿಗೆ ಹಾಕಲ್ಲ ಯೂಶುವಲಿ, ಕಾಲಿಗೆ ಐವಿ ಹಾಕಿಬಿಟ್ಟು ಅನಸ್ತೇಷಿಯಾ ಕೊಟ್ಟಿದ್ದಾನೆ. ಬೆಳಗ್ಗೆ 7 ಅಷ್ಟರಲ್ಲಿ ಆಕೆ ಜೀವ ಕಳ್ಕೊಂಡಿದ್ದಾಳೆ. ಇಡೀ ರಾತ್ರಿ ಆತ ಆ ಶವದ ಜೊತೆನೆ ಮಲಗಿದ್ದಾನೆ. ಬಗೆದಷ್ಟು ಬಯಲಾಗ್ತಾ ಇದೆ ಕಿಲ್ಲರ್ ಡಾಕ್ಟರ್ ಮಹೇಂದ್ರನ ಕತೆ. ಡಾಕ್ಟರ್ ಕೃತಿಕಾ ಕೊಲೆಗೆ ಈ ಮಹೇಂದ್ರ ಪ್ಲಾನ್ ಮಾಡಿದ್ದ, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದ? ಮಾರತ್ಹಳ್ಳಿ ಪೊಲೀಸರು ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸ್ವತಃ ತಾನೇ ಅನಸ್ತೇಷಿಯಾವನ್ನ ಖರೀದಿ ಮಾಡಿ ತಂದಿದ್ದ ಮಹೇಂದ್ರ. ತನಗೆ ಅನಸ್ತೇಷಿಯಾ ಬೇಕು ಅಂತ ಮಹೇಂದ್ರ ಕೇಳಿದ್ದ, ಕೊಡಲು ಸಾಧ್ಯವಿಲ್ಲ ಎಂದಾಗ ನಾನು ಡಾಕ್ಟರ್ ಅಂತ ಹೇಳಿ ತನಗೆ ಅನಸ್ತೇಷಿಯಾ, ತನಗೆ ಟ್ರೀಟ್ಮೆಂಟ್ಗೆ ಬೇಕು ಅಂತ ಖರೀದಿ ಮಾಡ್ಕೊಂಡು ಬಂದಿದ್ದ. ಯಾವ ಶಾಪ್ನಲ್ಲಿ ಖರೀದಿ ಮಾಡಿದ್ದ, ಹೇಗೆ ಖರೀದಿ ಮಾಡ್ಕೊಂಡು ತಂದಿದ್ದ, ಎಲ್ಲ ವಿವರ ಲಭ್ಯ ಆಗ್ತಾ ಇದೆ. ಕಿರಾತಕ ಡಾಕ್ಟರ್, ಪತ್ನಿಯನ್ನ ಕೊಂದ ಕಿರಾತಕ ಡಾಕ್ಟರ್, ಸೈಕೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೋಗಿ ತಾನೇ ಅನಸ್ತೇಷಿಯಾವನ್ನ ತಗೊಂಡು ಬಂದಿದ್ದ. ನೋವಿನಿಂದ ಬಳಲುತ್ತಾ ಮನೆಯಲ್ಲಿ ಕೃತಿಕಾ ಮಲಗಿದ್ಲು ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಹೋಗ್ಬಿಟ್ಟು ಐವಿ ಮೂಲಕ ಆಕೆಗೆ ಅನಸ್ತೇಷಿಯಾ ನೀಡಿದ್ದ. ಆಕೆಗೆ ಶುಗರ್ ಲೆವೆಲ್ ಲೋ ಆಗೋ ಹಾಗೆ ಸಾಕಷ್ಟು ದಿನಗಳಿಂದಾನೇ ಈತ ಮೆಡಿಸಿನ್ ಕೊಡ್ತಾ ಬಂದಿದ್ದ. ಅನಂತರ ನೋವಿನಿಂದ ಮಲಗಿದ್ದಂತಹ ಕೃತಿಕಾಗೆ ಅನಸ್ತೇಷಿಯಾ ಕೊಟ್ಟಿದ್ದ. ಬೆಳಗ್ಗೆ 7 ಸಮಯದಲ್ಲಿ ಆಕೆ ಜೀವಂತ ಇರಲಿಲ್ಲ. ರಾತ್ರಿ ಹೋಗ್ಬಿಟ್ಟು ಕಾಲಿಗೆ ಐವಿ ಹಾಕಿ, ಕಾಲಿಗೆ ಹಾಕಲ್ಲ ಯೂಶುವಲಿ, ಕಾಲಿಗೆ ಐವಿ ಹಾಕಿಬಿಟ್ಟು ಅನಸ್ತೇಷಿಯಾ ಕೊಟ್ಟಿದ್ದಾನೆ. ಬೆಳಗ್ಗೆ 7 ಅಷ್ಟರಲ್ಲಿ ಆಕೆ ಜೀವ ಕಳ್ಕೊಂಡಿದ್ದಾಳೆ. ಇಡೀ ರಾತ್ರಿ ಆತ ಆ ಶವದ ಜೊತೆನೆ ಮಲಗಿದ್ದಾನೆ. ಬಗೆದಷ್ಟು ಬಯಲಾಗ್ತಾ ಇದೆ ಕಿಲ್ಲರ್ ಡಾಕ್ಟರ್ ಮಹೇಂದ್ರನ ಕತೆ. ಡಾಕ್ಟರ್ ಕೃತಿಕಾ ಕೊಲೆಗೆ ಈ ಮಹೇಂದ್ರ ಪ್ಲಾನ್ ಮಾಡಿದ್ದ, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದ? ಮಾರತ್ಹಳ್ಳಿ ಪೊಲೀಸರು ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸ್ವತಃ ತಾನೇ ಅನಸ್ತೇಷಿಯಾವನ್ನ ಖರೀದಿ ಮಾಡಿ ತಂದಿದ್ದ ಮಹೇಂದ್ರ. ತನಗೆ ಅನಸ್ತೇಷಿಯಾ ಬೇಕು ಅಂತ ಮಹೇಂದ್ರ ಕೇಳಿದ್ದ, ಕೊಡಲು ಸಾಧ್ಯವಿಲ್ಲ ಎಂದಾಗ ನಾನು ಡಾಕ್ಟರ್ ಅಂತ ಹೇಳಿ ತನಗೆ ಅನಸ್ತೇಷಿಯಾ, ತನಗೆ ಟ್ರೀಟ್ಮೆಂಟ್ಗೆ ಬೇಕು ಅಂತ ಖರೀದಿ ಮಾಡ್ಕೊಂಡು ಬಂದಿದ್ದ. ಯಾವ ಶಾಪ್ನಲ್ಲಿ ಖರೀದಿ ಮಾಡಿದ್ದ, ಹೇಗೆ ಖರೀದಿ ಮಾಡ್ಕೊಂಡು ತಂದಿದ್ದ, ಎಲ್ಲ ವಿವರ ಲಭ್ಯ ಆಗ್ತಾ ಇದೆ. ಕಿರಾತಕ ಡಾಕ್ಟರ್, ಪತ್ನಿಯನ್ನ ಕೊಂದ ಕಿರಾತಕ ಡಾಕ್ಟರ್, ಸೈಕೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೋಗಿ ತಾನೇ ಅನಸ್ತೇಷಿಯಾವನ್ನ ತಗೊಂಡು ಬಂದಿದ್ದ. ನೋವಿನಿಂದ ಬಳಲುತ್ತಾ ಮನೆಯಲ್ಲಿ ಕೃತಿಕಾ ಮಲಗಿದ್ಲು ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಹೋಗ್ಬಿಟ್ಟು ಐವಿ ಮೂಲಕ ಆಕೆಗೆ ಅನಸ್ತೇಷಿಯಾ ನೀಡಿದ್ದ. ಆಕೆಗೆ ಶುಗರ್ ಲೆವೆಲ್ ಲೋ ಆಗೋ ಹಾಗೆ ಸಾಕಷ್ಟು ದಿನಗಳಿಂದಾನೇ ಈತ ಮೆಡಿಸಿನ್ ಕೊಡ್ತಾ ಬಂದಿದ್ದ. ಅನಂತರ ನೋವಿನಿಂದ ಮಲಗಿದ್ದಂತಹ ಕೃತಿಕಾಗೆ ಅನಸ್ತೇಷಿಯಾ ಕೊಟ್ಟಿದ್ದ. ಬೆಳಗ್ಗೆ 7 ಸಮಯದಲ್ಲಿ ಆಕೆ ಜೀವಂತ ಇರಲಿಲ್ಲ. ರಾತ್ರಿ ಹೋಗ್ಬಿಟ್ಟು ಕಾಲಿಗೆ ಐವಿ ಹಾಕಿ, ಕಾಲಿಗೆ ಹಾಕಲ್ಲ ಯೂಶುವಲಿ, ಕಾಲಿಗೆ ಐವಿ ಹಾಕಿಬಿಟ್ಟು ಅನಸ್ತೇಷಿಯಾ ಕೊಟ್ಟಿದ್ದಾನೆ. ಬೆಳಗ್ಗೆ 7 ಅಷ್ಟರಲ್ಲಿ ಆಕೆ ಜೀವ ಕಳ್ಕೊಂಡಿದ್ದಾಳೆ. ಇಡೀ ರಾತ್ರಿ ಆತ ಆ ಶವದ ಜೊತೆನೆ ಮಲಗಿದ್ದಾನೆ. ಬಗೆದಷ್ಟು
ಭಾಗ್ಯದಷ್ಟು ಬಯಲಾಗ್ತಾ ಇದೆ ಕಿಲರ್ ಡಾಕ್ಟರ್ ಮಹೇಂದ್ರನ ಕತೆ. ಡಾಕ್ಟರ್ ಕೃತಿಕಾ ಕೊಲೆಗೆ ಈ ಮಹೇಂದ್ರ ಪ್ಲಾನ್ ಮಾಡಿದ್ದ, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದ? ಮಾರತ್ಹಳ್ಳಿ ಪೊಲೀಸರು ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸ್ವತಃ ತಾನೇ ಅನಸ್ತೇಷಿಯಾವನ್ನ ಖರೀದಿ ಮಾಡಿ ತಂದಿದ್ದ ಮಹೇಂದ್ರ. ತನಗೆ ಅನಸ್ತೇಷಿಯಾ ಬೇಕು ಅಂತ ಮಹೇಂದ್ರ ಕೇಳಿದ್ದ, ಕೊಡಲು ಸಾಧ್ಯವಿಲ್ಲ ಎಂದಾಗ ನಾನು ಡಾಕ್ಟರ್ ಅಂತ ಹೇಳಿ ತನಗೆ ಅನಸ್ತೇಷಿಯಾ, ತನಗೆ ಟ್ರೀಟ್ಮೆಂಟ್ಗೆ ಬೇಕು ಅಂತ ಖರೀದಿ ಮಾಡ್ಕೊಂಡು ಬಂದಿದ್ದ. ಯಾವ ಶಾಪ್ನಲ್ಲಿ ಖರೀದಿ ಮಾಡಿದ್ದ, ಹೇಗೆ ಖರೀದಿ ಮಾಡ್ಕೊಂಡು ತಂದಿದ್ದ, ಎಲ್ಲ ವಿವರ ಲಭ್ಯ ಆಗ್ತಾ ಇದೆ. ಕಿರಾತಕ ಡಾಕ್ಟರ್, ಪತ್ನಿಯನ್ನ ಕೊಂದ ಕಿರಾತಕ ಡಾಕ್ಟರ್, ಸೈಕೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೋಗಿ ತಾನೇ ಅನಸ್ತೇಷಿಯಾವನ್ನ ತಗೊಂಡು ಬಂದಿದ್ದ. ನೋವಿನಿಂದ ಬಳಲುತ್ತಾ ಮನೆಯಲ್ಲಿ ಕೃತಿಕಾ ಮಲಗಿದ್ಲು ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಹೋಗ್ಬಿಟ್ಟು ಐವಿ ಮೂಲಕ ಆಕೆಗೆ ಅನಸ್ತೇಷಿಯಾ ನೀಡಿದ್ದ. ಆಕೆಗೆ ಶುಗರ್ ಲೆವೆಲ್ ಲೋ ಆಗೋ ಹಾಗೆ ಸಾಕಷ್ಟು ದಿನಗಳಿಂದಾನೇ ಈತ ಮೆಡಿಸಿನ್ ಕೊಡ್ತಾ ಬಂದಿದ್ದ. ಅನಂತರ ನೋವಿನಿಂದ ಮಲಗಿದ್ದಂತಹ ಕೃತಿಕಾಗೆ ಅನಸ್ತೇಷಿಯಾ ಕೊಟ್ಟಿದ್ದ. ಬೆಳಗ್ಗೆ 7 ಸಮಯದಲ್ಲಿ ಆಕೆ ಜೀವಂತ ಇರಲಿಲ್ಲ. ರಾತ್ರಿ ಹೋಗ್ಬಿಟ್ಟು ಕಾಲಿಗೆ ಐವಿ ಹಾಕಿ, ಕಾಲಿಗೆ ಹಾಕಲ್ಲ ಯೂಶುವಲಿ, ಕಾಲಿಗೆ ಐವಿ ಹಾಕಿಬಿಟ್ಟು ಅನಸ್ತೇಷಿಯಾ ಕೊಟ್ಟಿದ್ದಾನೆ. ಬೆಳಗ್ಗೆ 7 ಅಷ್ಟರಲ್ಲಿ ಆಕೆ ಜೀವ ಕಳ್ಕೊಂಡಿದ್ದಾಳೆ. ಇಡೀ ರಾತ್ರಿ ಆತ ಆ ಶವದ ಜೊತೆನೆ ಮಲಗಿದ್ದಾನೆ. ಭಾಗ್ಯದಷ್ಟು ಬಯಲಾಗ್ತಾ ಇದೆ ಕಿಲರ್ ಡಾಕ್ಟರ್ ಮಹೇಂದ್ರನ ಕತೆ. ಡಾಕ್ಟರ್ ಕೃತಿಕಾ ಕೊಲೆಗೆ ಈ ಮಹೇಂದ್ರ ಪ್ಲಾನ್ ಮಾಡಿದ್ದ, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದ? ಮಾರತ್ಹಳ್ಳಿ ಪೊಲೀಸರು ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸ್ವತಃ ತಾನೇ ಅನಸ್ತೇಷಿಯಾವನ್ನ ಖರೀದಿ ಮಾಡಿ ತಂದಿದ್ದ ಮಹೇಂದ್ರ. ತನಗೆ ಅನಸ್ತೇಷಿಯಾ ಬೇಕು ಅಂತ ಮಹೇಂದ್ರ ಕೇಳಿದ್ದ, ಕೊಡಲು ಸಾಧ್ಯವಿಲ್ಲ ಎಂದಾಗ ನಾನು ಡಾಕ್ಟರ್ ಅಂತ ಹೇಳಿ ತನಗೆ ಅನಸ್ತೇಷಿಯಾ, ತನಗೆ ಟ್ರೀಟ್ಮೆಂಟ್ಗೆ ಬೇಕು ಅಂತ ಖರೀದಿ ಮಾಡ್ಕೊಂಡು ಬಂದಿದ್ದ. ಯಾವ ಶಾಪ್ನಲ್ಲಿ ಖರೀದಿ ಮಾಡಿದ್ದ, ಹೇಗೆ ಖರೀದಿ ಮಾಡ್ಕೊಂಡು ತಂದಿದ್ದ, ಎಲ್ಲ ವಿವರ ಲಭ್ಯ ಆಗ್ತಾ ಇದೆ. ಕಿರಾತಕ ಡಾಕ್ಟರ್, ಪತ್ನಿಯನ್ನ ಕೊಂದ ಕಿರಾತಕ ಡಾಕ್ಟರ್, ಸೈಕೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೋಗಿ ತಾನೇ ಅನಸ್ತೇಷಿಯಾವನ್ನ ತಗೊಂಡು ಬಂದಿದ್ದ. ನೋವಿನಿಂದ ಬಳಲುತ್ತಾ ಮನೆಯಲ್ಲಿ ಕೃತಿಕಾ ಮಲಗಿದ್ಲು ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಹೋಗ್ಬಿಟ್ಟು ಐವಿ ಮೂಲಕ ಆಕೆಗೆ ಅನಸ್ತೇಷಿಯಾ ನೀಡಿದ್ದ. ಆಕೆಗೆ ಶುಗರ್ ಲೆವೆಲ್ ಲೋ ಆಗೋ ಹಾಗೆ ಸಾಕಷ್ಟು ದಿನಗಳಿಂದಾನೇ ಈತ ಮೆಡಿಸಿನ್ ಕೊಡ್ತಾ ಬಂದಿದ್ದ. ಅನಂತರ ನೋವಿನಿಂದ ಮಲಗಿದ್ದಂತಹ ಕೃತಿಕಾಗೆ ಅನಸ್ತೇಷಿಯಾ ಕೊಟ್ಟಿದ್ದ. ಬೆಳಗ್ಗೆ 7 ಸಮಯದಲ್ಲಿ ಆಕೆ ಜೀವಂತ ಇರಲಿಲ್ಲ. ರಾತ್ರಿ ಹೋಗ್ಬಿಟ್ಟು ಕಾಲಿಗೆ ಐವಿ ಹಾಕಿ, ಕಾಲಿಗೆ ಹಾಕಲ್ಲ ಯೂಶುವಲಿ, ಕಾಲಿಗೆ ಐವಿ ಹಾಕಿಬಿಟ್ಟು ಅನಸ್ತೇಷಿಯಾ ಕೊಟ್ಟಿದ್ದಾನೆ. ಬೆಳಗ್ಗೆ 7 ಅಷ್ಟರಲ್ಲಿ ಆಕೆ ಜೀವ ಕಳ್ಕೊಂಡಿದ್ದಾಳೆ. ಇಡೀ ರಾತ್ರಿ ಆತ ಆ ಶವದ ಜೊತೆನೆ ಮಲಗಿದ್ದಾನೆ. ಭಾಗ್ಯದಷ್ಟು ಬಯಲಾಗ್ತಾ ಇದೆ ಕಿಲರ್ ಡಾಕ್ಟರ್ ಮಹೇಂದ್ರನ ಕತೆ. ಡಾಕ್ಟರ್ ಕೃತಿಕಾ ಕೊಲೆಗೆ ಈ ಮಹೇಂದ್ರ ಪ್ಲಾನ್ ಮಾಡಿದ್ದ, ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದ? ಮಾರತ್ಹಳ್ಳಿ ಪೊಲೀಸರು ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಸ್ವತಃ ತಾನೇ ಅನಸ್ತೇಷಿಯಾವನ್ನ ಖರೀದಿ ಮಾಡಿ ತಂದಿದ್ದ ಮಹೇಂದ್ರ. ತನಗೆ ಅನಸ್ತೇಷಿಯಾ ಬೇಕು ಅಂತ ಮಹೇಂದ್ರ ಕೇಳಿದ್ದ, ಕೊಡಲು ಸಾಧ್ಯವಿಲ್ಲ ಎಂದಾಗ ನಾನು ಡಾಕ್ಟರ್ ಅಂತ ಹೇಳಿ ತನಗೆ ಅನಸ್ತೇಷಿಯಾ, ತನಗೆ ಟ್ರೀಟ್ಮೆಂಟ್ಗೆ ಬೇಕು ಅಂತ ಖರೀದಿ ಮಾಡ್ಕೊಂಡು ಬಂದಿದ್ದ. ಯಾವ ಶಾಪ್ನಲ್ಲಿ ಖರೀದಿ ಮಾಡಿದ್ದ, ಹೇಗೆ ಖರೀದಿ ಮಾಡ್ಕೊಂಡು ತಂದಿದ್ದ, ಎಲ್ಲ ವಿವರ ಲಭ್ಯ ಆಗ್ತಾ ಇದೆ. ಕಿರಾತಕ ಡಾಕ್ಟರ್, ಪತ್ನಿಯನ್ನ ಕೊಂದ ಕಿರಾತಕ ಡಾಕ್ಟರ್, ಸೈಕೋ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೋಗಿ ತಾನೇ ಅನಸ್ತೇಷಿಯಾವನ್ನ ತಗೊಂಡು ಬಂದಿದ್ದ. ನೋವಿನಿಂದ ಬಳಲುತ್ತಾ ಮನೆಯಲ್ಲಿ ಕೃತಿಕಾ ಮಲಗಿದ್ಲು ಅಂತ ಹೇಳಲಾಗ್ತಾ ಇದೆ. ರಾತ್ರಿ ಹೋಗ್ಬಿಟ್ಟು ಐವಿ ಮೂಲಕ ಆಕೆಗೆ ಅನಸ್ತೇಷಿಯಾ ನೀಡಿದ್ದ. ಆಕೆಗೆ ಶುಗರ್ ಲೆವೆಲ್ ಲೋ ಆಗೋ ಹಾಗೆ ಸಾಕಷ್ಟು ದಿನಗಳಿಂದಾನೇ ಈತ ಮೆಡಿಸಿನ್ ಕೊಡ್ತಾ ಬಂದಿದ್ದ. ಅನಂತರ ನೋವಿನಿಂದ ಮಲಗಿದ್ದಂತಹ ಕೃತಿಕಾಗೆ ಅನಸ್ತೇಷಿಯಾ ಕೊಟ್ಟಿದ್ದ. ಬೆಳಗ್ಗೆ 7 ಸಮಯದಲ್ಲಿ ಆಕೆ ಜೀವಂತ ಇರಲಿಲ್ಲ. ರಾತ್ರಿ ಹೋಗ್ಬಿಟ್ಟು ಕಾಲಿಗೆ ಐವಿ ಹಾಕಿ, ಕಾಲಿಗೆ ಹಾಕಲ್ಲ ಯೂಶುವಲಿ, ಕಾಲಿಗೆ ಐವಿ ಹಾಕಿಬಿಟ್ಟು ಅನಸ್ತೇಷಿಯಾ ಕೊಟ್ಟಿದ್ದಾನೆ. ಬೆಳಗ್ಗೆ 7 ಅಷ್ಟರಲ್ಲಿ ಆಕೆ ಜೀವ ಕಳ್ಕೊಂಡಿದ್ದಾಳೆ. ಇಡೀ ರಾತ್ರಿ ಆತ ಆ ಶವದ ಜೊತೆನೆ ಮಲಗಿದ್ದಾನೆ.